ನಲ್ಮೆಯ ಬಂಧುಗಳೇ, ನಿಮಗೆ ಭಾರತ ಸಂವಿಧಾನದ ಲಕ್ಷಣಗಳ ಎರಡನೆಯ ಅವಧಿಯ ಬೋಧನೆಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಅಶೋಕ್ ಕುಮಾರ್. ಹಿಂದಿನ ತರಗತಿನಲ್ಲಿ ನಾನು ನಿಮಗೆ ಹೇಳಿದ್ದೆ, ಭಾರತ ಸಂವಿಧಾನದ ಲಕ್ಷಣಗಳನ್ನು ನಾನು 3 ಭಾಗಗಳಾಗಿ ಬೋಧನೆ ಮಾಡ್ತಾ ಇದ್ದೇನೆ ಅಂತ. ಒಂದು ಭಾಗವನ್ನು ನಿಮಗೆ ಈಗಾಗಲೇ ನಾನು ಸವಿವರವಾಗಿ ವಿವರಿಸಿದ್ದೇನೆ. ಬಹುಶಃ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಈ ದಿನ ಭಾರತ ಸಂವಿಧಾನದ ಲಕ್ಷಣಗಳ ಎರಡನೆಯ ಭಾಗವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಆ ಲಕ್ಷಣಗಳಲ್ಲಿ 7ನೇ ಲಕ್ಷಣ, 7th feature, mixture of federalism and unitary. The Constitution provides for federal form of government. Federalism in India is different from American model. Ours is a Indian-made federalism. However, the Indian Constitution contains both characteristics, federal as well as unitary features. Which are those federal features? Division of powers between state and central government, state list, central list, and concurrent list. The Constitution of India is a written constitution. It's a rigid constitution. Supremacy of the Constitution exists. In India, there is an independent judiciary, and bicameral legislature is also there. These features shows that the Constitution of India provides for federalism. And also, the Constitution of India provides for unitary type of system also. Which are those unitary or non-federal features? Single constitution, single citizenship, strong center, weak states, integrated judiciary. Our judiciary is like a pyramid. Then All India services, election commission, appointment of the governors to the state. All these factors made the Constitution of India is a mixture of federalism and unitary. ವಿದ್ಯಾರ್ಥಿಗಳೇ, ಭಾರತ ಸಂವಿಧಾನದ ಮತ್ತೊಂದು ಲಕ್ಷಣ ಅಂದರೆ, ಭಾರತ ಸಂವಿಧಾನ ಒಕ್ಕೂಟ ವ್ಯವಸ್ಥೆ ಮತ್ತು ಏಕಾತ್ಮಕ ವ್ಯವಸ್ಥೆಗಳ ಎರಡರ ಮಿಶ್ರಣ. ಒಕ್ಕೂಟ ವ್ಯವಸ್ಥೆ ಅಂದರೆ ಸಂಯುಕ್ತ ವ್ಯವಸ್ಥೆ. ಭಾರತ ಸಂವಿಧಾನ ಒಕ್ಕೂಟ ವ್ಯವಸ್ಥೆಗೆ ಅವಕಾಶವನ್ನು ಕಲ್ಪಿಸಿದೆ. ಒಕ್ಕೂಟ ವ್ಯವಸ್ಥೆಯನ್ನ ಅಮೆರಿಕಾದಲ್ಲಿ ಕಾಣಬಹುದು, ಆದರೆ ಭಾರತದ ಒಕ್ಕೂಟ ವ್ಯವಸ್ಥೆ ಅಮೆರಿಕಾದ ಒಕ್ಕೂಟ ವ್ಯವಸ್ಥೆಗಿಂತ ವಿಭಿನ್ನವಾಗಿದೆ. ನಮ್ಮ ಒಕ್ಕೂಟ ವ್ಯವಸ್ಥೆ ಏನಿದೆ, ಇದು ಭಾರತೀಯ ಮಾದರಿಯ ಒಕ್ಕೂಟ ವ್ಯವಸ್ಥೆ. ಭಾರತೀಯ ಸಂವಿಧಾನ ಒಕ್ಕೂಟ ವ್ಯವಸ್ಥೆಯ ಲಕ್ಷಣಗಳನ್ನು ಒಳಗೊಂಡಿದೆ ಮತ್ತು ಏಕಾತ್ಮಕ ವ್ಯವಸ್ಥೆಯ ಲಕ್ಷಣಗಳನ್ನು ಒಳಗೊಂಡಿದೆ. ಮೊದಲನೇದಾಗಿ ಒಕ್ಕೂಟ ವ್ಯವಸ್ಥೆಯ ಲಕ್ಷಣಗಳು ಯಾವುದು ಅಂತ ಹೇಳಿ ನೋಡೋಣ. ಅಂದ್ರೆ ಸಂಯುಕ್ತ ವ್ಯವಸ್ಥೆಯ ಲಕ್ಷಣಗಳು.
ಅಧಿಕಾರ ವಿಭಜನೆ. ಅಧಿಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ವಿಭಜನೆಯಾಗಿದೆ. ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ, ಸಮವರ್ತಿ ಪಟ್ಟಿಗಳ ನಡುವೆ ಅಧಿಕಾರ ವಿಭಜನೆ ಆಗಿದೆ. ಲಿಖಿತ ಸಂವಿಧಾನ ಇದೆ, ಕಠಿಣ ಸಂವಿಧಾನವಿದೆ, ಸಂವಿಧಾನದ ಶ್ರೇಷ್ಠತೆಯನ್ನು ನಾವು ಕಾಣಬಹುದು, ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಇದೆ. ಈ ಎಲ್ಲ ಅಂಶಗಳು ಭಾರತವನ್ನ ಒಂದು ಸಂಯುಕ್ತ ವ್ಯವಸ್ಥೆ ಎಂಬುದಕ್ಕೆ ಪುರಾವೆಯನ್ನು ನೀಡತಕ್ಕಂಥ ಅಂಶಗಳಾಗಿದೆ. ಹಾಗೆಯೇ ಏಕಾತ್ಮಕ ವ್ಯವಸ್ಥೆಯ ಲಕ್ಷಣಗಳನ್ನೂ ಭಾರತ ಸಂವಿಧಾನ ಹೊಂದಿದೆ. ಆ ಲಕ್ಷಣಗಳು ಯಾವುದು ಅಂದ್ರೆ ಏಕ ಸಂವಿಧಾನ, ಇಡೀ ದೇಶಕ್ಕೆ ಒಂದೇ ಸಂವಿಧಾನ, ಏಕ ಪೌರತ್ವ, ಭಾರತೀಯ ಪೌರತ್ವ, ಏಕೀಕೃತ ನ್ಯಾಯಾಂಗ, ಚುನಾವಣಾ ಆಯೋಗ, ಪ್ರಬಲ ಕೇಂದ್ರ ಸರ್ಕಾರ, ಅಖಿಲ ಭಾರತ ಸೇವೆಗಳನ್ನು ಹೊಂದಿರುವುದು. ಈ ಎಲ್ಲ ಅಂಶಗಳು ಭಾರತವನ್ನ ಒಂದು ಒಕ್ಕೂಟ ಮತ್ತು ಏಕಾತ್ಮಕ ವ್ಯವಸ್ಥೆಗಳ ಮಿಶ್ರಣ ಎಂಬುದಾಗಿ ಸಾಬೀತುಪಡಿಸುತ್ತದೆ. The next feature is integrated judiciary. The Constitution of India provides a single integrated judicial system for the union and the states. No separate judiciary for state governments and central governments. Supreme Court stands at the top of the hierarchy. Supreme Court is an apex court of judicial system in India. Below the Supreme Court, high courts are there at state level. Under high court, there is a hierarchy of subordinate courts, that is district courts and other lower courts. Look, the Supreme Court is apex court, then comes high courts, then subordinate courts. ಭಾರತದ ನ್ಯಾಯಾಂಗ ವ್ಯವಸ್ಥೆ ಏಕೀಕೃತವಾದಂಥ ನ್ಯಾಯಾಂಗ ವ್ಯವಸ್ಥೆ. ಭಾರತ ಸಂವಿಧಾನ ಕೇಂದ್ರ ಮತ್ತು ರಾಜ್ಯಗಳಿಗೆ ಅಂದ್ರೆ ಇಡೀ ದೇಶಕ್ಕೆ ಒಂದೇ ರೀತಿಯ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಯನ್ನ ಸೃಷ್ಟಿ ಮಾಡಿದೆ. ನ್ಯಾಯಾಂಗ ವ್ಯವಸ್ಥೆಯ ತುಟ್ಟ ತುದಿಯಲ್ಲಿರುವಂಥದ್ದು ಸುಪ್ರೀಂ ಕೋರ್ಟ್. ಆ ಸುಪ್ರೀಂ ಕೋರ್ಟ್ನ ಅಧೀನದಲ್ಲಿ ಪ್ರತಿ ರಾಜ್ಯದಲ್ಲಿಯೂ ಸಹ ರಾಜ್ಯ ಹೈಕೋರ್ಟ್ಗಳಿದೆ. ರಾಜ್ಯ ಹೈಕೋರ್ಟ್ಗಳನ್ನು ಹೊಂದಬೇಕಾಗಿದೆ. ಆ ರಾಜ್ಯ ಹೈಕೋರ್ಟ್ಗಳ ಅಧೀನದಲ್ಲಿ ನಾವು ಸ್ಥಳೀಯ ನ್ಯಾಯಾಲಯಗಳನ್ನು ಕಾಣ್ತೀವಿ. ಅಂದ್ರೆ ಜಿಲ್ಲಾ ನ್ಯಾಯಾಲಯಗಳು, ಅದರ ಅಧೀನದಲ್ಲಿ ಸ್ಥಳೀಯ ನ್ಯಾಯಾಲಯಗಳಿರುವುದನ್ನು ಕಾಣಬಹುದು. The next characteristic regarding judiciary, independent judiciary. The Constitution of India makes judiciary truly independent. Constitution has made various provisions to ensure the independence of the judiciary. Now, Indian judiciary is free. How Indian judiciary is free? Regarding the appointment of the judges, President of India appoints the judges. Security of tenure of the judges is fixed. Judges cannot be removed through simple procedure. There is a special procedure that is called impeachment. Salaries of judges withdrawn from Consolidated Fund of India. Then there is a separation of judiciary from the executive. Indian judiciary never works under the clutches of any institution. That's why Indian judiciary works freely. ಭಾರತದ ನ್ಯಾಯಾಂಗ ವ್ಯವಸ್ಥೆ ಸ್ವತಂತ್ರವಾದಂಥ ನ್ಯಾಯಾಂಗ ವ್ಯವಸ್ಥೆ ಆಗಿದೆ. ಸ್ವತಂತ್ರವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಭಾರತ ಸಂವಿಧಾನ ನ್ಯಾಯಾಂಗವನ್ನ ಸ್ವತಂತ್ರಗೊಳಿಸಿದೆ.
ಈ ನ್ಯಾಯಾಂಗವನ್ನ ಸ್ವತಂತ್ರಗೊಳಿಸಲಿಕ್ಕೋಸ್ಕರವಾಗಿ, ನ್ಯಾಯಾಂಗ ಸ್ವತಂತ್ರವಾಗಿ ಕಾರ್ಯವನ್ನ ನಿರ್ವಹಿಸಬೇಕು ಎನ್ನುವಂತಹ ಕಾರಣಕ್ಕೋಸ್ಕರವಾಗಿ ಹಲವಾರು ನಿಬಂಧನೆಗಳ ಮೂಲಕ ನ್ಯಾಯಾಂಗದ ಸ್ವಾತಂತ್ರ್ಯಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಆ ಅಂಶಗಳು ಯಾವುದು ಅಂದರೆ ನ್ಯಾಯಾಧೀಶರ ನೇಮಕಾತಿ. ಇಲ್ಲಿ ಯಾವುದೇ ಹಸ್ತಕ್ಷೇಪ ಇರೋದಿಲ್ಲ. ರಾಷ್ಟ್ರಪತಿಯವರು ನ್ಯಾಯಾಧೀಶರಿಂದ ನೇಮಕಗೊಳ್ತಾರೆ. ಇವರ ಅಧಿಕಾರಾವಧಿಯಲ್ಲಿ ಭದ್ರತೆಯನ್ನು ನಾವು ಕಾಣಬಹುದು. ನ್ಯಾಯಾಧೀಶರು ಒಮ್ಮೆ ನೇಮಕವಾದರೆ ಅವರನ್ನ ಕ್ಷುಲ್ಲಕ ಕಾರಣಗಳಿಗೋಸ್ಕರವಾಗಿ ಸರಳ ವಿಧಾನದ ಮೂಲಕ ಪದಚ್ಯುತಗೊಳಿಸುವಂತಿಲ್ಲ. ಅವರನ್ನು ವಜಾಗೊಳಿಸಬೇಕಾದ್ರೆ ವಿಶೇಷವಾದಂಥ ವಿಧಾನ ಇದೆ. ಅದು ಮಹಾಭಿಯೋಗ ಅಥವಾ ದೋಷಾರೋಪಣೆಯ ಮೂಲಕ ಮಾತ್ರ ಅವರನ್ನ ಪದಚ್ಯುತಗೊಳಿಸಬೇಕು. ನ್ಯಾಯಾಧೀಶರ ವೇತನ ಅದನ್ನ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಇದೆ, ಅದರ ಮೂಲಕ ಕೊಡಲಾಗುತ್ತೆ. ನ್ಯಾಯಾಂಗವನ್ನ ಕಾರ್ಯಾಂಗದ ಚಟುವಟಿಕೆಗಳಿಂದ ಪ್ರತ್ಯೇಕಗೊಳಿಸಲಾಗಿದೆ. ಈ ಎಲ್ಲ ಅಂಶಗಳು ಭಾರತದಲ್ಲಿ ನ್ಯಾಯಾಂಗವು ಸರ್ವತಂತ್ರ, ಸ್ವತಂತ್ರವಾಗಿ, ಮುಕ್ತವಾಗಿ ಕಾರ್ಯವನ್ನ ನಿರ್ವಹಿಸಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಲಕ್ಷಣವನ್ನು ನಾವು ಅರ್ಥ ಮಾಡಿಕೊಳ್ಳೋದಾದ್ರೆ, ದ ಅನದರ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಜುಡಿಷಿಯರಿ, ದಟ್ ಈಸ್ ಜುಡಿಷಿಯಲ್ ರಿವ್ಯೂ. ವಾಟ್ ಈಸ್ ಜುಡಿಷಿಯಲ್ ರಿವ್ಯೂ? Judicial review is a process. It's a process under which executive or legislative actions are subject to review by the judiciary, which means the legislations passed by the legislatures, whether it is a central legislature or state legislature, legislations are laws passed by the legislatures and the orders issued by the executive are subject to review by the judiciary. Any acts of the legislature and executive can be scrutinized by the Supreme Court. The Supreme Court determines the constitutional validity of the laws made by the legislature, orders issued by the executive. The Supreme Court can reject any law if it found to be unconstitutional. Remember, the Supreme Court is a guardian, interpreter, protector of the Constitution. Not only it is a protector of the Constitution, also Supreme Court is a protector of fundamental rights of the people of India according to Article 32. ಭಾರತ ಸಂವಿಧಾನದ ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಲಕ್ಷಣ ನ್ಯಾಯಾಂಗ ವಿಮರ್ಶೆ, ಅಥವಾ ಅದನ್ನ ನ್ಯಾಯಿಕ ವಿಮರ್ಶೆ ಎಂಬಂತೆಯೂ ಸಹ ನಾವು ಅದನ್ನ ಕರಿಬಹುದು. ಏನು ನ್ಯಾಯಿಕ ವಿಮರ್ಶೆ ಅಂದ್ರೆ? ಇದನ್ನ ನ್ಯಾಯಿಕ ವಿಟೋ ಎಂಬಂತೆನೂ ಕರೀತಾರೆ. ನ್ಯಾಯಾಂಗ ವಿಮರ್ಶೆ ಅಂದ್ರೆ ಶಾಸಕಾಂಗ ಪಾಸು ಮಾಡಿದಂತಹ ಕಾಯ್ದೆಗಳು, ಕಾರ್ಯಾಂಗದ ಆಜ್ಞೆ ಮತ್ತು ಆದೇಶಗಳು ಸಂವಿಧಾನಕ್ಕೆ ವಿರುದ್ಧವಾಗಿದ್ದರೆ ಅದನ್ನು ಅಸಿಂಧು, ಕಾಯಿದೆ ಬಾಹಿರ, ಕಾನೂನು ಬಾಹಿರ ಎಂದು ಘೋಷಣೆ ಮಾಡುವಂತಹ ಸುಪ್ರೀಂ ಕೋರ್ಟ್ನ ವಿಶಿಷ್ಟವಾದಂತಹ ಅಧಿಕಾರವನ್ನೇ ನಾವು ನ್ಯಾಯಿಕ ವಿಮರ್ಶೆ ಅಧಿಕಾರ ಎಂಬಂತೆ ಕರೆಯುತ್ತೇವೆ. ಸುಪ್ರೀಂ ಕೋರ್ಟ್ ಶಾಸಕಾಂಗಗಳ ಎಲ್ಲ ಕಾನೂನುಗಳ ಸಂವಿಧಾನಿಕ ಸಿಂಧುತ್ವವನ್ನ ನಿರ್ಧರಿಸುತ್ತದೆ. ಅದು
ಕೇಂದ್ರ ಶಾಸಕಾಂಗದ ಕಾನೂನುಗಳಾಗಿರ್ಬೋದು, ರಾಜ್ಯ ಶಾಸಕಾಂಗಗಳ ಕಾನೂನುಗಳಾಗಿರ್ಬೋದು. ಯಾವುದೇ ರೀತಿಯ ಕಾನೂನುಗಳಿದ್ರೂ ಸಹ ಅದನ್ನ ಅಸಿಂಧು ಎಂದು ಘೋಷಣೆ ಮಾಡುವಂತ ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಇದೆ. ಸುಪ್ರೀಂ ಕೋರ್ಟ್ ಅಂಥ ತೀರ್ಮಾನಗಳನ್ನ ತಿರಸ್ಕರಿಸುವಂತಹ ಅಧಿಕಾರವನ್ನ ಹೊಂದಿದೆ. ನಾವಿಲ್ಲಿ ಒಂದು ಅಂಶವನ್ನು ಗಮನಿಸಬಹುದು. ಭಾರತದ ಸುಪ್ರೀಂ ಕೋರ್ಟ್ ಸಂವಿಧಾನದ ರಕ್ಷಕ, ಸಂವಿಧಾನದ ಪೋಷಕ, ಸಂವಿಧಾನಕ್ಕೆ ಅರ್ಥ ವಿವರಣೆಯನ್ನು ನೀಡುವಂತಹ ಒಂದು ದೇಶದ ಸರ್ವೋನ್ನತವಾದಂತಹ ಸಂಸ್ಥೆ. ಸುಪ್ರೀಂ ಕೋರ್ಟ್ ಹೊರತುಪಡಿಸಿದರೆ ಮತ್ತಾವುದೇ ದೇಶದ ಸಂಸ್ಥೆಗಳಿಗೆ ಸಂವಿಧಾನವನ್ನ ಅರ್ಥೈಸುವಂತ ಅಧಿಕಾರವನ್ನಾಗ್ಲಿ, ಕಾನೂನುಗಳ ಸಿಂಧುತ್ವವನ್ನ ಅರ್ಥೈಸುವಂತ ಅಧಿಕಾರವಾಗ್ಲಿ ಬೇರೆ ಯಾವುದೇ ಸಂಸ್ಥೆಗಳಿಗೆ ಇಲ್ಲ. ಇದು ಅಂತಿಮವಾದಂತಹ ಅರ್ಥ ವಿವರಣೆಯನ್ನು ನೀಡುವಂತಹ ನ್ಯಾಯಾಲಯ ಸುಪ್ರೀಂ ಕೋರ್ಟ್. ಈ ಸುಪ್ರೀಂ ಕೋರ್ಟ್ಗೆ ನ್ಯಾಯಿಕ ವಿಮರ್ಶೆಯ ಅಧಿಕಾರ ನೀಡಲಾಗಿದೆ. The next feature is judicial activism. Recent days, judiciary is so active. Why? According to some experts, legislature, the importance of the legislature day by day going to declining. Executive is failing in its action, in its implementation of the laws. That's why judiciary is playing very active role in protecting the rights of the citizens and upholding the principles of the Constitution. And judiciary is trying to safeguard the constitutional values. Originally, the concept of judicialism originated in United States of America in 1947. Judicial activism means the active role of Indian judiciary in upholding the rights of the citizens. Upholding the rights of the citizen. It upholds the rights of the citizens through certain means, and preserving the constitutional and legal system of the country. That is known as judicial activism. Various methods are adopted for the judicial activism. Number one, judicial review. Judicial review is also an instrument of the judicial activism. If legislature and executive goes against the constitutional values, then through judicial review, judiciary scrutinizes the unconstitutional acts of the other two organs. Number two, public interest litigation. Second instrument is public interest litigation. This is a very important instrument for judicial activism. Then the third one is constitutional interpretation. In India, Justice P.N. Bhagavati and Justice Krishna Iyer
these two eminent personalities initiated a stream of judicial activism in India. Judicial activism in India. ಭಾರತದಲ್ಲಿ ನ್ಯಾಯಾಂಗದ ಕ್ರಿಯಾಶೀಲತೆಯನ್ನು ನಾವು ಕಾಣ್ತೇವೆ. ನ್ಯಾಯಾಂಗದ ಕ್ರಿಯಾಶೀಲತೆ ಎಂಬ ಪರಿಕಲ್ಪನೆ 1947ರ ಸಂದರ್ಭದಲ್ಲಿ ಅಮೆರಿಕಾದ ಸಂಯುಕ್ತ ಸಂಸ್ಥಾನದಲ್ಲಿ ಗುರುತಿಸಲ್ಪಡುತ್ತದೆ. ನ್ಯಾಯಾಂಗದ ಕ್ರಿಯಾಶೀಲತೆ ಅಂದರೆ ಪ್ರಜೆಗಳ ಹಕ್ಕುಗಳನ್ನು ಎತ್ತಿ ಹಿಡಿಯುವುದು ಮತ್ತು ದೇಶದ ಸಂವಿಧಾನಿಕ ಮತ್ತು ಕಾನೂನು ಪದ್ಧತಿಯನ್ನು ಸಂರಕ್ಷಿಸುವಲ್ಲಿ ನ್ಯಾಯಾಂಗ ಪಾತ್ರಧಾರಿಯಾಗುವುದು, ನ್ಯಾಯಾಂಗ ಕ್ರಿಯಾಶೀಲವಾಗುವುದು. ಇದನ್ನು ನಾವು ನ್ಯಾಯಾಂಗದ ಕ್ರಿಯಾಶೀಲತೆ ಎಂಬಂತೆ ಕರೆಯುತ್ತೇವೆ. ನ್ಯಾಯಾಂಗ ತನ್ನ ಕ್ರಿಯಾಶೀಲತೆಗೆ ಸಂಬಂಧಪಟ್ಟ ಹಾಗೆ ಹಲವು ಸಾಧನಗಳನ್ನು ಅದು ಹೊಂದಿದೆ. ಹಲವು ಸಾಧನಗಳ ಮೂಲಕ ನ್ಯಾಯಾಂಗ ಹೆಚ್ಚು ಹೆಚ್ಚು ಕ್ರಿಯಾಶೀಲವಾಗ್ತಾ ಇದೆ. ಯಾವಾಗ ನ್ಯಾಯಾಂಗದ ಕ್ರಿಯಾಶೀಲತೆಯ ಪ್ರಶ್ನೆ ಉದ್ಭವವಾಗುತ್ತದೆ ಎಂದರೆ ಶಾಸಕಾಂಗ ವಿಫಲವಾಗುವಾಗ, ಕಾರ್ಯಾಂಗ ಶಾಸಕಾಂಗದ ಆಜ್ಞೆ ಆದೇಶಗಳನ್ನು ಅನುಷ್ಠಾನಕ್ಕೆ ತರುವಲ್ಲಿ ವಿಫಲವಾಗುವಂತಹ ಸಂದರ್ಭದಲ್ಲಿ ನ್ಯಾಯಾಂಗದ ಕ್ರಿಯಾಶೀಲತೆ ತುಂಬಾ ಅನಿವಾರ್ಯವಾಗುತ್ತೆ. ಆ ನ್ಯಾಯಾಂಗ ಕ್ರಿಯಾಶೀಲತೆಯನ್ನ ವಿವಿಧ ವಿಧಾನಗಳ ಮೂಲಕ ಪ್ರಕಟಪಡಿಸ್ತಾ ಹೋಗುತ್ತೆ. ಮೊದಲನೇದಾಗಿ ನ್ಯಾಯಿಕ ವಿಮರ್ಶೆ ಎಂಬ ಸಾಧನ. ಶಾಸಕಾಂಗದ ಕಾನೂನುಗಳು, ಕಾರ್ಯಾಂಗದ ಆಜ್ಞೆ ಆದೇಶಗಳು ಸಂವಿಧಾನಕ್ಕೆ ವಿರುದ್ಧವಾಗಿದ್ದರೆ ಆಗ ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬಹುದು. ನ್ಯಾಯಾಲಯ ಆಗ ಶಾಸಕಾಂಗ ಮತ್ತು ಕಾರ್ಯಾಂಗಗಳ ಕ್ರಿಯೆಗಳನ್ನ, ಚಟುವಟಿಕೆಗಳನ್ನ ಸಂವಿಧಾನಿಕವೇ ಅಥವಾ ಸಂವಿಧಾನ ಬಾಹಿರವೇ ಎಂಬ ನಿರ್ಣಯವನ್ನ ನೀಡುತ್ತದೆ, ತೀರ್ಮಾನಕ್ಕೆ ಬರುತ್ತದೆ. ಎರಡನೇದಾಗಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ. ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ತುಂಬಾ ಪ್ರಬಲವಾದಂತಹ ನ್ಯಾಯಾಂಗ ಕ್ರಿಯಾಶೀಲತೆಯ ಆಯುಧ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಬಳಕೆಯಾದಂತಹ ಆಯುಧ. ಇದರ ಮೂಲಕವೇ ಅವಕಾಶ ವಂಚಿತರು, ಸಮಸ್ಯೆಗಳಿಗೆ ಒಳಗಾದಂಥವರು, ಅವರಿಗೆ ನ್ಯಾಯವನ್ನು ಒದಗಿಸಿಕೊಡುವಂತಹ ಪ್ರಯತ್ನವನ್ನು ನ್ಯಾಯಾಂಗ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಮೂಲಕ ಮಾಡಿತು. ದೆನ್ ಸಂವಿಧಾನಕ್ಕೆ ಕಾಲಕಾಲಕ್ಕೆ ಅರ್ಥವಿವರಣೆಯನ್ನು ನೀಡುವಂತಹ ಕೆಲಸವನ್ನೂ ಸಹ ಈ ನ್ಯಾಯಾಂಗ ಮಾಡುತ್ತೆ. ಇದನ್ನೇ ನಾವು ನ್ಯಾಯಾಂಗದ ಕ್ರಿಯಾಶೀಲತೆ ಎಂಬಂತೆ ಕರಿತೇವೆ. ಭಾರತದಲ್ಲಿ ನ್ಯಾಯಾಂಗ ಕ್ರಿಯಾಶೀಲತೆಯ ಆರಂಭವಾದದ್ದು ಜಸ್ಟಿಸ್ PN ಭಗವತಿ ಮತ್ತು ಜಸ್ಟಿಸ್ ಕೃಷ್ಣ ಅಯ್ಯರ್ ಅವರ ಕಾಲದಲ್ಲಿ ಪ್ರಾರಂಭ ಆಯಿತು. ಈಗ ಸಾರ್ವಜನಿಕ ಹಿತಾಸಕ್ತಿಯನ್ನ ರಕ್ಷಿಸಲಿಕ್ಕೆ ಆ PLI ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ತುಂಬಾ ಪ್ರಮುಖ ಪಾತ್ರವನ್ನ ವಹಿಸಿದೆ. The next characteristic is preamble. The Constitution of India begins with the preamble. The preamble declares India is a sovereign, socialist, secular, democratic republic. And also in the preamble, it is stated that state committed to secure justice, liberty, and equality to the people of India. Yes, state must provide justice, liberty, and equality. Then in the preamble, promoting fraternity is also very important. Promoting brotherhood
between castes, creeds, groups, languages, region, religion, promoting fraternity. It's a very vital aspect. Then dignity of the individual and unity and integrity of the nation. All these factors are incorporated in our preamble, which I discussed already in preamble topic in detail. ಪ್ರಸ್ತಾವನೆ ಭಾರತ ಸಂವಿಧಾನದ ಅತ್ಯಂತ ಪ್ರಮುಖವಾದಂಥ ಲಕ್ಷಣಗಳಲ್ಲಿ ಒಂದು. ಭಾರತ ಸಂವಿಧಾನದ ಪ್ರಸ್ತಾವನೆ ಅದು ಅತ್ಯಂತ ಮುಖ್ಯವಾದಂಥ ಭಾಗ. ಅದು ಭಾರತ ಸಂವಿಧಾನ ಪ್ರಾರಂಭವಾಗುವುದೇ ಪ್ರಸ್ತಾವನೆಯ ಮೂಲಕ. ಪ್ರಸ್ತಾವನೆ ಹೇಗೆ ಪ್ರಾರಂಭ ಆಗುತ್ತೆ? ಭಾರತದ ಪ್ರಜೆಗಳಾದ ನಾವು ಭಾರತವನ್ನ ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಮತ್ತು ಅದರ ಸಮಸ್ತ ಪೌರರಿಗೆ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವ, ವ್ಯಕ್ತಿ ಗೌರವ, ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯನ್ನ ರಕ್ಷಿಸಲು ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ನವೆಂಬರ್ 26, 1949 ಅಂಗೀಕರಿಸಿ ಅಧಿನಿಯಮಿತಗೊಳಿಸಿ ಆತ್ಮಾರ್ಪಿತ ಮಾಡಿಕೊಳ್ಳುತ್ತಿದ್ದೇವೆ ಎಂಬ ಉಲ್ಲೇಖ ಪ್ರಸ್ತಾವನೆಯಲ್ಲಿ ಇದೆ. ಪ್ರಸ್ತಾವನೆಯಲ್ಲಿ ಪ್ರಜಾಪ್ರಭುತ್ವದ 4 ಮಂತ್ರಗಳಿದೆ: ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ನ್ಯಾಯ, ಏಕತೆ, ಸಮಗ್ರತೆ, ಸಹೋದರತ್ವ ಎಲ್ಲ ಅಂಶಗಳನ್ನ ವೃದ್ಧಿಗೊಳಿಸುವಂಥದ್ದು ಭಾರತ ಸಂವಿಧಾನದ ಪ್ರಮುಖವಾದಂಥ ಉದ್ದೇಶ ಎಂಬುದನ್ನ ಪ್ರಸ್ತಾವನೆಯಲ್ಲಿ ಪ್ರಸ್ತಾಪಿಸಲಾಗಿದೆ. ನೆಕ್ಸ್ಟ್ ಫೀಚರ್, ಫಂಡಮೆಂಟಲ್ ರೈಟ್ಸ್. Part 4, third part of the Constitution of India guarantees 6 fundamental rights from Article 12 to 35. This is called as this chapter is called as Bill of Rights, Indian Bill of Rights. And also it's called as Indian Magna Carta. Earlier there were 7 fundamental rights. But today the right to property is not a fundamental right. Why? The right to property is repealed by the 44th Constitutional Amendment Act. Today, the right to property is not a fundamental right. The right to property is a legal right. It remains as a legal right. Fundamental rights are justiciable in nature. If any fundamental right is violated, if your fundamental right is deprived, then you can approach Supreme Court according to Article 32. That is a right to constitutional remedies, or according to Article 226, you can approach the High Court. There you can get justice. There are 6 fundamental rights. Number 1, right to equality from Article 14 to 18. From Article 14 to 18, right to equality. Second right is right to freedom from Article 19 to
22. Third right is right against exploitation, Article 23 and 24. Fourth right is right to freedom of religion, from Article 25 to 28. Then fifth one is cultural and educational right. Cultural and educational right, Article 29, 30. Then sixth right is right to constitutional remedies, according to Article 32. This right is right of rights. This right is right of rights. This right protects equality, freedom. It protects if anybody is exploited. It protects your religion. It protects your educational right. That's why it is a right of rights. ಮೂಲಭೂತ ಹಕ್ಕುಗಳು ಭಾರತ ಸಂವಿಧಾನದ ಲಕ್ಷಣಗಳಲ್ಲಿ ಪ್ರಮುಖವಾದಂಥವುಗಳು. ಭಾರತ ಸಂವಿಧಾನದ 3ನೇ ಭಾಗದಲ್ಲಿ 12ನೇ ವಿಧಿಯಿಂದ 35ನೇ ವಿಧಿಯ ತನಕ ಮೂಲಭೂತ ಹಕ್ಕುಗಳನ್ನು ಖಾತರಿಗೊಳಿಸಲಾಗಿದೆ. ಈ ಮೂಲಭೂತ ಹಕ್ಕುಗಳನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಹಾಗೂ ಈ ಮೂಲಭೂತ ಹಕ್ಕುಗಳನ್ನು ಭಾರತದ ಹಕ್ಕುಗಳ ಮಸೂದೆ ಅಥವಾ ಕಾನೂನು ಎಂಬಂತೆಯೂ ಸಹ, ಪಟ್ಟಿ ಎಂಬಂತೆಯೂ ಸಹ ಕರೆಯಲಾಗ್ತಾ ಇದೆ. ಭಾರತ ಸಂವಿಧಾನದಲ್ಲಿ ಮೂಲದಲ್ಲಿ ಆರಂಭದಲ್ಲಿ 7 ಮೂಲಭೂತ ಹಕ್ಕುಗಳು ಇದ್ದು, ಆದರೆ 44ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಆಸ್ತಿಯ ಹಕ್ಕನ್ನ ನಿರಸನಗೊಳಿಸಲಾಗಿದೆ, ತಿದ್ದುಪಡಿ ಮಾಡಿ. ಈಗ ಆಸ್ತಿಯ ಹಕ್ಕು ಮೂಲಭೂತ ಹಕ್ಕಾಗಿ ಉಳಿದಿಲ್ಲ. ಪ್ರಸ್ತುತ ಆಸ್ತಿಯ ಹಕ್ಕು ಒಂದು ಕಾಯಿದೆಬದ್ಧ ಹಕ್ಕು ಮಾತ್ರ. ಈ ಮೂಲಭೂತ ಹಕ್ಕುಗಳು ನ್ಯಾಯಾಂಗದ ರಕ್ಷಣೆಯನ್ನು ಹೊಂದಿವೆ. ಯಾವುದಾದರೂ ಹಕ್ಕಿಗೆ ಧಕ್ಕೆಯಾದರೆ ಆಗ ನ್ಯಾಯಾಲಯದ ಮೊರೆಯನ್ನು ಹೋಗಬಹುದು. ಭಾರತ ಸಂವಿಧಾನದ 32ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಬಹುದು. ಭಾರತ ಸಂವಿಧಾನದ 226ನೇ ವಿಧಿಯ ಪ್ರಕಾರ ಹೈಕೋರ್ಟ್ನ ಮೊರೆಯನ್ನ ಹೋಗಬಹುದಾಗಿದೆ. ಭಾರತ ಸಂವಿಧಾನದಲ್ಲಿರುವಂತಹ 6 ಮೂಲಭೂತ ಹಕ್ಕುಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋದಾದ್ರೆ, ಸಮಾನತೆ ಹಕ್ಕು 14ರಿಂದ 18ನೇ ವಿಧಿ, ಸ್ವಾತಂತ್ರ್ಯದ ಹಕ್ಕು 19ರಿಂದ 22ನೇ ವಿಧಿ, ಶೋಷಣೆಯ ವಿರುದ್ಧದ ಹಕ್ಕು 23, 24ನೇ ವಿಧಿಗಳು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28ನೇ ವಿಧಿಗಳು, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕು 29ರಿಂದ 30, ಸಂವಿಧಾನಾತ್ಮಕ ಪರಿಹಾರದ ಹಕ್ಕು, ಇದನ್ನ ಹಕ್ಕುಗಳ ಹಕ್ಕು ಅಂತ ಹೇಳಿ ಕರೀತಾರೆ, ಇದು ವಿಧಿ 32ರಲ್ಲಿ ಇದೆ. Then the next characteristic, directive principles of state policy. Directive principles of state policy means directions to the government to frame the policy. Directions to the state. State means government. How to frame the policy. Directive principles of state policies are manifestos, guides to the government, guidelines to the government. Part 4 of the Constitution of India deals with the directive principles of state policy from Article 36 to 51. The very aim of the directive principles of state policy is to strengthen socio and economic democracy. Directives are not justiciable in nature. Directives are guidelines to the government. We can classify these directive principles of state policy in 3 broad categories.
socialist principles, Gandhian principles, liberal and intellectual principles. According to Dr. B.R. Ambedkar, directive principles of state policies are novel feature of the Indian Constitution. ನಂತರದ ಲಕ್ಷಣ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಭಾರತ ಸಂವಿಧಾನದ ಭಾಗ 4ರಲ್ಲಿ 36ನೇ ವಿಧಿಯಿಂದ 51ನೇ ವಿಧಿಯ ತನಕ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ವಿವರಣೆಯನ್ನು ಕಾಣಬಹುದು. ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಮುಖ್ಯ ಉದ್ದೇಶ ಏನು ಅಂದ್ರೆ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವನ್ನು ಬಲಗೊಳಿಸೋದು. ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸರ್ಕಾರಕ್ಕೆ ಮಾರ್ಗದರ್ಶಿ ಸೂತ್ರಗಳು. ಸರ್ಕಾರ ಯಾವ ಯಾವ ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ರೂಪಿಸಬೇಕು ಎನ್ನುವುದಕ್ಕೆ ಮಾರ್ಗದರ್ಶಿ ಸೂತ್ರಗಳಿದ್ದ ಹಾಗೆ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಮೂಲಭೂತ ಹಕ್ಕುಗಳ ಹಾಗೆ ನ್ಯಾಯಾಂಗದಿಂದ ರಕ್ಷಣೆಗೆ ಒಳಪಡುವಂಥವುಗಳು ಅಲ್ಲ. ಇವುಗಳನ್ನು ಸಮಗ್ರವಾಗಿ 3 ರೀತಿಯಲ್ಲಿ ವರ್ಗೀಕರಿಸಲಾಗಿದೆ. ಒಂದು ಸಮಾಜವಾದಿ ತತ್ವ, 2 ಗಾಂಧಿವಾದಿ ತತ್ವ, 3 ಉದಾರವಾದಿ ತತ್ವ. ಈ ತತ್ವಗಳನ್ನ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಭಾರತ ಸಂವಿಧಾನದ ವಿಶಿಷ್ಟ ಲಕ್ಷಣಗಳು ಎಂಬಂತೆ ಬಣ್ಣಿಸಿದ್ದಾರೆ. ಈ ಭಾಗದ ಅಂದ್ರೆ ಈ ಬೋಧನಾವಧಿಯ ಕೊನೆಯ ಲಕ್ಷಣ ಅಂದ್ರೆ ಮೂಲಭೂತ ಕರ್ತವ್ಯಗಳು. ಭಾರತ ಸಂವಿಧಾನದ ಭಾಗ 4 ಎ ವಿಧಿ 51A ಹಾಗೂ ಎ ಇಂದ ಕೆ ತನಕ 11 ಮೂಲಭೂತ ಕರ್ತವ್ಯಗಳಿದೆ. The next characteristic is fundamental duties. Earlier there were no fundamental duties. Now fundamental duties are incorporated in our constitution. Part 4A, Article 51A, from A to K laid down 11 duties for every citizen of India. 86th Amendment Act 2002 of the Indian Constitution added new class, that is K, as the 11th duty. Earlier there were only 10 duties. Original Constitution did not provide fundamental duties to the citizens of India. On the recommendation of Swarna Singh Committee, by the 42nd Amendment Constitutional Act 1976, 10 fundamental duties are incorporated. Now there are 11 fundamental duties in our Constitution. ಮೂಲಭೂತ ಕರ್ತವ್ಯಗಳು ಭಾರತ ಸಂವಿಧಾನದ ಭಾಗ 4ಕ್ಕೆ ಎ ಎಂಬ ಉಪಭಾಗವನ್ನ ಸೇರಿಸಿದ್ದಾರೆ. ವಿಧಿ 51ರ ಅಡಿಯಲ್ಲಿ ಎ ಎಂಬ ಉಪವಿಧಿಯನ್ನ ಸೇರಿಸಿದ್ದಾರೆ. ಅಲ್ಲಿ ಎ ಎಂಬ ಉಪವಿಧಿಯಲ್ಲಿ ಬಿಟ್ಟು ಹೋಗಿದೆ. ಇಲ್ಲಿ ಇಂಗ್ಲಿಷ್ ವರ್ಷನ್ ಅಲ್ಲಿ 51A ಇದೆ ನೋಡಿ. ಇಲ್ಲಿ 51A ಅಡಿಯಲ್ಲಿ ಎ ಇಂದ ಆರಂಭಗೊಂಡು ಕೆ ತನಕ 11 ಮೂಲಭೂತ ಕರ್ತವ್ಯಗಳಿದೆ. 2002ರಲ್ಲಿ 86ನೇ ತಿದ್ದುಪಡಿಯ ಮೂಲಕ ಕೆ ಎಂಬ 11ನೇ ಮೂಲಭೂತ ಕರ್ತವ್ಯವನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಯಿತು. ಮೂಲ ಸಂವಿಧಾನ ಭಾರತೀಯ ಪೌರರಿಗೆ ಮೂಲಭೂತ ಕರ್ತವ್ಯಗಳನ್ನ ನೀಡಿರಲಿಲ್ಲ. ಸ್ವರ್ಣ ಸಿಂಗ್ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ಭಾರತ ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ಮಾಡಿ ನಂತರ 10 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು. ಪ್ರಸ್ತುತ ಭಾರತ ಸಂವಿಧಾನದಲ್ಲಿ 11 ಮೂಲಭೂತ ಕರ್ತವ್ಯಗಳು ಇರುವುದನ್ನು ನಾವು ಕಾಣಬಹುದಾಗಿದೆ. ಈ ಮೂಲಭೂತ ಕರ್ತವ್ಯಗಳಿರುವುದು ಭಾರತ ಸಂವಿಧಾನದ ಭಾಗ 4A ನಲ್ಲಿ 51ನೇ ವಿಧಿಗೆ
ಎ ಎಂಬ ಉಪವಿಧಿಯನ್ನು ಸೇರಿಸಿ ಎ ಇಂದ ಕೆ ತನಕ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ತನಕ 11 ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಲಾಗಿದೆ. ಇಷ್ಟು ಈ ಅವಧಿಯ ಸಂವಿಧಾನದ ಲಕ್ಷಣಗಳಿಗೆ ಸಂಬಂಧಪಟ್ಟಂತಹ ವಿವರಣೆ. ಮೂರನೇ ಭಾಗದಲ್ಲಿ ನಾನು ಉಳಿದ ಅಂಶಗಳನ್ನು ನಿಮಗೆ ವಿವರಿಸುವಂತಹ